आमदार आणि मुख्यमंत्री यांचे समर्थन मिळाल्यामुळे विजय शक्य झाला असे जिल्ह्याचे पालकमंत्री सतीश जारकीहोळी म्हणाले। शनिवारी बेळगावात पत्रकारांशी बोलताना त्यांनी हे विधान केले। विजय प्राप्त केलेल्या उमेदवाराला आणि आमच्या कार्यकर्त्यांचे अभिनंदन करतो। शिगावमध्ये 5 वेळा पराभव होण्याचे कारण नेतृत्व होते। हिंदू मुस्लिम या मुद्द्यावर त्या ठिकाणी भर देण्यात आला होता। शिवानंद पाटील माने यांची फ्रंट लाईनमध्ये उपस्थिती मुस्लिम उमेदवारांच्या ऐवजी काँग्रेसच्या उमेदवाराला यश मिळवून देणारी ठरली असे ते म्हणाले। ಮೂರು ಕ್ಷೇತ್ರಗಳಿಗೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಗೆಲ್ಲಲಿಕ್ಕೆ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಿಸಲೇಬೇಕಂತ ಚುನಾವಣೆ ಮಾಡಿದ್ರು। ಅದಕ್ಕೆ ತಕ್ಕಂತೆ ಶಾಸಕರು, ಉಪಮುಖ್ಯಮಂತ್ರಿ ಸಿಎಂ ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಾವು ಈ ಸುಲಭವಾಗಿ 3 ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ। ನಾವು ಚನ್ನಪಟ್ಟಣ ಮತ್ತು ಶಿಗ್ಗಾಂವಲ್ಲಿ ಗೆಲ್ಲಂತೆ ಎಲ್ಲ ಕಡೆ ಸರ್ವೆಗಳು, ಜನರಲ್ ಟಾಕ್ಸ್ ಭಾಳ ಸಣ್ಣ ಗೆಲ್ಲಿಗೆ ಇಷ್ಟೆಲ್ಲ ಕಾರಣ ಇದೆ। ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವ್ಯಕ್ತಿವಾಗಿ ಅಭಿನಂದಿಸ್ತೇನೆ। ಈಗ ಶಿಕ್ಷಣ ತಾವು ಉಸ್ತುವಾರಿ ವಹಿಸಿಕೊಂಡಿದ್ರಿ ಸರ್, ಪ್ರಮುಖವಾಗಿ ಗೆಲುವಿಗೆ ಏನು ಕಾರಣಗಳು ತಾವು ಕಂಡುಕೊಂಡಾಗ? ಹಾಗಾಗಿ ನಾವು ಐದು ಸಲ ಯಾಕೆ ಸೋತೀವಿ ಅಂದರೆ ಅಲ್ಲಿ ಲೀಡರ್ಶಿಪ್ ನೋಡ್ತೇವೆ। ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ ತೆಗೆದುಕೊಳ್ಳಲಿಕ್ಕೆ ಮನೆಗಳಿಗೆ ಅಲ್ಲಿಗೆ ಅಸಾಧ್ಯ ಆಗ್ತಾ ಇತ್ತು। ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಕೂಡ ಅಲ್ಲಿ ಚುನಾವಣೆಯಲ್ಲಿ ಅದೇ ಮುಖ್ಯ ಪಾತ್ರ ವಹಿಸ್ತಾ ಇತ್ತು। ನಾವು ಅಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಅವರು, ಮಾನ್ಯ ಅವರು, ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನಾಗಿ ನೋಡೋದ್ರಿಂದ ಹಿಂದೂ ಮುಸ್ಲಿಂ ಅನ್ನೋದು ಭಾಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು, ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ನೋಡೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ। ಮತ್ತು ವಿಶೇಷವಾಗಿ ಅಹಿಂದ ಓಟ್ ಇಲ್ಲಿವರೆಗೆ ಚದುರ ಹೋಗ್ತಾ ಇತ್ತು, ಹೆಚ್ಚು BJP ಪಾಲಾಗ್ತಿತ್ತು। ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ನಾವು ಕೆಲವರು ಭಾಳ ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ। ಆ ಮಗನನ್ನು ಸೋಲಿಸಿದಂಥ ಕೀರ್ತಿ ನಿಮಗೆ ಸಲ್ಲುತ್ತಾ? ಯಾಕಂತಂದರೆ ಅನೇಕ ದುಡ್ಡಿದಂಥವರು ದುಡ್ಡಿನ ಒಂದು ಬೆಳೆನೇ ಹರಿದಿರ್ತದೆ। ಆ ಕ್ಷೇತ್ರದಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡಿದ್ರು ನಾವು? ಅದೇ ಹೇಳಲ್ಲ, ಅಹಿಂದ ವರ್ಗ ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ, ಅಹಿಂದ ವರ್ಗ ನಮ್ಮ ಕಡೆ ಬಂತು। ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಕಡ್ಕೊಳ್ಳಿಕ್ಕೆ ಸೆಂಟ್ ಇರ್ಬೋದು, ವಕ್ಫ್ ಅಸ್ತಿತ್ವಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು। ಪ್ರತಿ ಚುನಾವಣೆ ಮಾಡ್ತಾರೆ, ಸಕ್ಸಸ್ ಆಗ್ತದೆ। ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡ್ಲಿಲ್ಲ। ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡಿದಿದೆ। ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ। ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮುಗಿಸುವಂಥ ಪ್ರಯತ್ನ ಮಾಡ್ತೀವಿ। ಆರಂಭಿಕ ಲೆಕ್ಕಾಚಾರ ಬೇರೆ ಸರ್, ಫಸ್ಟ್ 3 ಕ್ಷೇತ್ರದಲ್ಲಿ 2 ಕ್ಷೇತ್ರ BJP ಬರ್ತದೆ, 1 ಕಾಂಗ್ರೆಸ್ ಬರ್ತದೆ। ಏನು ಆ್ಯಕ್ಚುಲಿ ಅದೇ ನಾವು ಓನ್ಲಿ ಸೊಂಟರು ಮಾತ್ರ ಗೆಲ್ಲಬೇಕು ಅದಾಗತ್ತೆ। ನಾವು ಸಿದ್ಧಾಂತ ಯಾವ ಕಾಲ ಗೆಲ್ಲೋದು ಎಲ್ಲರ ಭಾವನೆ, ಯಾಕೆಂದರೆ ಅಲ್ಲಿ ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಭಾವನೆ ಆಗ್ತಾ ಇತ್ತು, ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟು ಜನ ಮುಸ್ಲಿಮ್ಗೂ ಬೇರೆ ಕೊಡಬೇಕಾಗಿತ್ತು। ಆದರೆ ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮ್ಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ। ಕನ್ನಡದಿಂದ ಮತ ಬಂದಾಯಿತು, ಲೀಡರ್ಶಿಪ್ ಬಂತು, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ। ಎಲ್ಲೋ ಒಂದು ಕಡೆ ಜಮೀರ್ ಹೇಳಿಕೆ ಉಲ್ಟಾ ಆಗಬಹುದು ಅಂತ ಹೇಳಿ ಮಾತು ಕೇಳಿದ್ವಿ। ಕೆಲವು ಸರಿ ಆಗ್ತದೆ, ಕೆಲವು ಸರಿ ಆಗೋಲ್ಲ, ಎರಡೂ ಒಂದು ಸಲ ಲಾಭನೂ ಆಗುತ್ತೆ, ನಷ್ಟನೂ ಆಗುತ್ತೆ। ಈ ಸಲ ಲಾಭ ಆಗಿದೆ, ಹೀಗಾಗಿ ಶಿಗ್ಗಾಂವದಲ್ಲಿ ಗೆದ್ದದ್ದು ನಮಗೆ ವಿಶೇಷ। ಸರ್, ಈಗ ಅಹಿಂದ ವರ್ಗದ ಮತಗಳನ್ನು ಕಾಂಗ್ರೆಸ್ನ ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ? ಯಾಕಂತಂದ್ರೆ ದಿಢೀರಂತೆ ಕೇವಲ 15 ದಿವಸ ಅಂತರದಾಗ ಹೋದ್ರಿ, ದಿಢೀರಂತೇಳಿ ಇಡೀ ಫಲಿತಾಂಶವನ್ನೇ ಉಲ್ಟಾ ಮಾಡಿದ್ರಿ। ಏನು ಅಂತದ್ದು ಮ್ಯಾಜಿಕ್ ಮಾಡಿದ್ರಿ ಅಂತ? ನೋಡಿ, ಚುನಾವಣೆ ಅದು ಆಯುರ್ವೇದ ಔಷಧಿ ಎಲ್ಲ ಹೇಳಲಿಕ್ಕೆ ಆಗಲ್ಲ। ನಾವು ಹೆಂಗೆ ಪೂರ್ತಿ ಹೇಳಿದ್ರೆ ಮತ್ತೆ ನಾವು ನೆಕ್ಸ್ಟ್ ಅವರೇ ಅದನ್ನ ಚುನಾವಣೆ ಅಂದರೆ ಆಯುರ್ವೇದ ಆಟ ಮಾಡೋದ್ರ ಕೈ ಆಗ್ತಾನೆ। ಅಲ್ಲ ಸರ್, ಶಿಗ್ಗಾಂವ್ ಕ್ಷೇತ್ರ ಪೂರ್ತಿ BJP ಈಗ 4 ಬಾರಿ ಕೊಡ್ತಾರೆ, ಹಂಗಿದ್ರು ಶಿಗ್ಗಾಂವ್ ಚುನಾವಣೆ ಆಯುರ್ವೇದ ಔಷಧ ಕೊಟ್ಟು ಬೇರೆ
ಗೆಲ್ತೀವಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಸರ್, ಸರ್, ಶಿರಾ ಕ್ಷೇತ್ರ ಸರ್ 2008ರಿಂದ ಕಂಟಿನ್ಯೂಸ್ 4 ಬಾರಿ ಬೊಮ್ಮಾಯಿ ಅವ್ರು ಗೆದ್ದಿದ್ರು. ಸೊ ತಮ್ಮ ಸ್ಟ್ರಾಟಜಿ ಅಥವಾ ವ್ಯಕ್ತಿತ್ವ ಇರಬೇಕಾಗಿತ್ತು. ಏನು ಸ್ಟಾರ್ಟಿಂಗ್ ಹೆಂಗ್ ಮಾಡ್ಕೊಂಡು ಸರ್? ಸ್ಟ್ರಾಟಜಿ ಅಂದರೆ ಮೊದಲು 5 ಒಂದಾಗಿತ್ತು. ಇಲ್ಲಿವರೆಗೆ 70% ಬೊಮ್ಮಾಯಿ ಪೂರ ಕೆಲಸ ಮಾಡ್ತಿತ್ತು. ಈ ಸಾರಿ ಸಿಂಪಲ್ ಆಗಿ 70% ನಮ್ಮ ಪೂರ ಕೆಲಸ ಮಾಡಿದೆ. ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದ್ವಿ, ಅದೆಲ್ಲ ಆಯುರ್ವೇದಿಕ ಔಷಧಿದಾಗ ಹೇಳಲಿಕ್ಕೆ ಆಗೋಲ್ಲ. ಅಂತ ಸೀಕ್ರೆಟ್ ಮಸಾಲ. ಸರ್, ಈಗ ಈ ಗೆಲುವಿನಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಪವರ್ಫುಲ್ ನಾಯಕರು ಅನ್ನುವಂಥ ಸಂದೇಶ ಕೂಡ ನಮ್ಮನ್ನೇ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ, ಲೀಡರ್ಶಿಪ್ ಬಂತು. ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು. ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಗೆಲ್ಲಿಸ್ತಾರ. ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರೋಧ ಎಲೆಕ್ಷನ್ ಮಾಡ್ತಿದ್ದಾರೆ. ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು. ನಾವು ಕೂಡ ಗೆಲ್ತೀವಿ ಅಂತ 100% ವಿಶ್ವಾಸ ಇತ್ತು. ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಲಿಸಿದ್ದಾರೆ. ಅದೆಲ್ಲ ಸ್ಥಳೀಯ ಕಾರ್ಯಕರ್ತರಿಗೆ ಹೋಗ್ಬೇಕು. ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ಅದನ್ನ ಬಿಡಲ್ಲ, ಗೆಲ್ಲಿಸ್ತಾರೆ ಅನ್ನುವಂಥ ಸಂದೇಶ ಹೋಯ್ತಾ ನೋಡಿ. ಚುನಾವಣೆ ಅಂದ್ರೆ ನಮಗೆ ಹೆಂಗೆ ಮಾಡ್ತೀವಿ, ಬೇರೆಯವ್ರಿಗೆ ಹಾಗೆ ಮಾಡ್ತೀವಿ. ನಮ್ಮ ಕಾನ್ಸೆಪ್ಟ್ ನಮ್ಮ ಬರೀ ಸುಮ್ಮನೆ ನಮ್ಮ ಜಾಸ್ತಿ ಬರೋದು, ಭಾಷಣ ಮಾಡೋದು, ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದು ಅಂತ. ನಮ್ಮ ಚುನಾವಣೆ ಸೀರಿಯಸ್ ಮಾಡ್ತೀವಿ. ಆವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ. ಮತ್ತು ಇನ್ನೂ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಅದು. ಇಲ್ಲಂದ್ರೆ 4 ಸಾರಿ ನಾವು ಮುಸ್ಲಿಂ ಸೀಟ್ ಅಲ್ಲಿ ನಾವು ಸುಮ್ಮನೆ ನಾವು ಜಾಸ್ತಿ ಮಾಡಿದ್ರೆ ಸೋಲ್ತಿತ್ತು ಅದು. ಅಲ್ಲಿ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಇದೆ. मुख्यमंत्र्यांमध्ये सध्या बदल होणार नाही, ते पुढील 5 वर्षे राहतील. वक्फ संदर्भातील निर्णय मुस्लिमांसाठी वरदान ठरला असेही त्यांनी सांगितले. विनोद कोलकार, KMM मराठी, बेळगाव.